ಬಸ್ನಲ್ಲಿ ಶಕ್ತಿ ಯೋಜನೆಯ ಆಧಾರ್ ಕಾರ್ಡ್ ಕೇಳಿದ್ದಕ್ಕೆ ಮಹಿಳೆಯೊಬ್ಬರು ಕಂಡಕ್ಟರ್ನೊಂದಿಗೆ ಜಗಳ ತೆಗೆದು ಕಂಡಕ್ಟರ್ಗೆ ಮತ್ತು ಲೇಡಿ ಪಿಎಸ್ಐಗೆ ಕಪಾಳ ಮೋಕ್ಷ ಮಾಡಿದ ಘಟನೆ ಹೊನ್ನಾವರದಲ್ಲಿ ನಡೆದಿದ್ದು ಆರೋಪಿ ಮಹಿಳೆಯನ್ನ ಬಂಧಿಸಲಾಗಿದೆ. ಬಸ್ನಲ್ಲಿ ಶಕ್ತಿ ಯೋಜನೆಯ ಆಧಾರ್ ಕಾರ್ಡ್ ಕೇಳಿದ್ದಕ್ಕೆ ಮಹಿಳೆಯೊಬ್ಬಳು ಕಂಡಕ್ಟರ್ನೊಂದಿಗೆ ಜಗಳ ತೆಗೆದು ಕಂಡಕ್ಟರ್ಗೆ ಮತ್ತು ಲೇಡಿ ಪಿಎಸ್ಐಗೆ ಕಪಾಳ ಮೋಕ್ಷ ಮಾಡಿದ ಘಟನೆ ಹೊನ್ನಾವರದಲ್ಲಿ ನಡೆದಿದ್ದು ಆರೋಪಿ ಮಹಿಳೆಯನ್ನ ಬಂಧನಕ್ಕೊಳಪಡಿಸಲಾಗಿದೆ. ಈ ಮೊದಲು ಹೋಮ್ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ಹೊನ್ನಾವರ ತಾಲೂಕಿನ ಕರ್ಕಿ ನಡುಚಿಟ್ಟೆಯ ಯಮುನಾ ಮುಕ್ರಿ ಎಂಬ ಮಹಿಳೆ ಬಸ್ ಕಂಡಕ್ಟರ್ ಮತ್ತು ಪಿಎಸ್ಐಗೆ ಹೊಡೆದು ಬಂಧಿತಳಾದ ಆರೋಪಿಯಾಗಿದ್ದಾಳೆ. ಕುಮಟಾದಿಂದ ಹೊನ್ನಾವರ ಕಡೆಗೆ ಸಾಗುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಸಿಗೆ ಕುಮಟಾದಲ್ಲಿ ಯಮುನಾ ಮುಕ್ರಿ ಬಸ್ ಹತ್ತಿದ್ದಳು. ಸರ್ಕಾರದ ಶಕ್ತಿ ಯೋಜನೆಯ ಅನ್ವಯ ಆಕೆಯ ಬಳಿ ಆಧಾರ್ ಕಾರ್ಡ್ ಕೇಳಿದಾಗ ಮಹಿಳೆಯು ಆಧಾರ್ ಕಾರ್ಡ್ ನೀಡದೆ ಕಂಡಕ್ಟರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಬಸ್ ಹೊನ್ನಾವರ ಸಮೀಪಿಸುತ್ತಿದ್ದಂತೆ ಜಗಳ ನಡೆಯುತ್ತಿರುವುದರಿಂದ ಬಸ್ಸನ್ನು ನೇರವಾಗಿ ಹೊನ್ನಾವರ ಪೊಲೀಸ್ ಠಾಣೆಯ ಆವರಣದಲ್ಲಿ ನಿಲ್ಲಿಸಿ ಎಲ್ಲರೂ ಬಸ್ನಿಂದ ಇಳಿದಿದ್ದಾರೆ. ಮಹಿಳೆಯು ಪೊಲೀಸರ ಎದುರಿನಲ್ಲಿ ಕಂಡಕ್ಟರ್ಗೆ ಮುಖದ ಮೇಲೆ ಹೊಡೆದಿದ್ದಾಳೆ. ಇದನ್ನ ನೋಡಿದ ಮಹಿಳಾ ಪಿಎಸ್ಐ ಮತ್ತು ಪೊಲೀಸ್ ಸಿಬ್ಬಂದಿ ಧಾವಿಸಿ ಬಂದು ವಿಚಾರಿಸುತ್ತಿದ್ದಾಗ ಈ ಮಹಿಳೆಯು ಲೇಡಿ ಪಿಎಸ್ಐ ಸಂಗೀತಾ ಅವರ ಕಪಾಳಕ್ಕೆ ಹೊಡೆದು ಅವರ ಶರ್ಟ್ ಎಳೆದಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾಳೆ. ಕರ್ತವ್ಯದಲ್ಲಿದ್ದ ಬಸ್ ಕಂಡಕ್ಟರ್ ತನಗೆ ಮತ್ತು ಪಿಎಸ್ಐಗೆ ಹಲ್ಲೆ ಮಾಡಿರುವ ಆರೋಪಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಬಸ್ ಕಂಡಕ್ಟರ್ ಭಟ್ಕಳದ ದಯಾನಂದ ರಾಮಚಂದ್ರ ಬಾಗಲ ಹೊನ್ನಾವರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ನಾಗರಾಜ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.